21 ದಿನ ಕಾಲಗಳು ಈ ಹೇಳಿಕೊಡೋ ಈ ಹೀಲಿಂಗ್ ಸಿಸ್ಟಮ್ ಅಥವಾ ಎನರ್ಜಿ ಸಿಸ್ಟಮ್ ಅಂತ ಹೇಳ್ತೀವಿ, ಅದನ್ನ ಶಕ್ತಿಯುತ ಕೇಂದ್ರಗಳಾಗಿ ಪರಿಮಾಣ ಮಾಡಬೇಕು. ನೀವು ಅರ್ಧಂಬರ್ಧ ತಿರುಗ್ತಿರುತ್ತೆ. ದೀಕ್ಷೆ ತಗೊಂಡು ಗುರುಗಳ ಹತ್ರ 21 ದಿನ ಕಾಲಗಳು ಬೆಳಗ್ಗೆ ಮತ್ತೆ ಸಂಜೆ, ಬ್ರಾಹ್ಮಿ ಮುಹೂರ್ತ ಅಥವಾ ಗೋಧುಳಿ ಲಗ್ನ. ಗೊತ್ತಾ? ಬ್ರಾಹ್ಮಿ ಮುಹೂರ್ತ ಅಂದ್ರೆ ಯಾವುದು? ಬೆಳಗ್ಗೆ ಎಷ್ಟು ಗಂಟೆ? 4 ಬಿಫೋರ್ ಸನ್ರೈಸ್. ಸೂರ್ಯ ಹುಟ್ಟೋದ್ರ 3 ಗಂಟೆ ಒಳಗಡೆ. 6:30 ಸೂರ್ಯ ಹುಟ್ಟಿದ್ರೆ 3 ರಿಂದ 6:30, 3 ಗಂಟೆಯಿಂದ 6:30, 3 ಗಂಟೆ ಕಾಲ ಯಾವಾಗ ಬೇಕಾದ್ರೂ ಮಾಡ್ಬೋದು. ಸಂಜೆ ಸೂರ್ಯ ಅಸ್ತಮನ ಆಗೋದಕ್ಕೆ 3 ಗಂಟೆ ಮುಂದೆ, 6:30 ಆದರೆ 3 ಗಂಟೆಯಿಂದ. ಈ ಮಧ್ಯಕಾಲದಲ್ಲಿ ಯಾವಾಗ ಬೇಕಾದ್ರೂ ನೀವು ಮಾಡ್ಕೋಬಹುದು. 3 ರಿಂದ 6:30 ಬೆಳಗ್ಗೆ, ಸಂಜೆ 3 ರಿಂದ 6:30. ಆ ಟೈಮಲ್ಲಿ ಬಿಫೋರ್ ಸನ್ಸೆಟ್ ಅಂಡ್ ಬಿಫೋರ್ ಸನ್ರೈಸ್, 3 hours ಬಿಫೋರ್, 3 hours ಬಿಫೋರ್ ಸನ್ರೈಸ್ ಅಂಡ್ 3 hours ಬಿಫೋರ್ ಸನ್ಸೆಟ್ ನೀವು ಮಾಡ್ಕೋಬಹುದು. ಅದು ಮಾಡ್ಕೊಂಡ್ರೆ ಯಾಕೆ ಆ ಟೈಮಲ್ಲಿ ಮಾಡಬೇಕು ಅಂತ ಹೇಳ್ತೀವಿ ಅಂದ್ರೆ, ಹೇಳಿ ನೋಡೋಣ. ಓಝೋನ್ ಲೇಯರ್ ಕೇಳಿದಿರಾ? ಆ ಓಝೋನ್ ಲೇಯರ್ ಅಲ್ಲಿ ಪ್ರಪಂಚ ಶಕ್ತಿ ನೀವು ನೋಡಿದ್ರಲ್ಲ ಹೊರಗಡೆ, ಇಲ್ಲಿ ಆಕಾಶದಲ್ಲಿ ಮಧ್ಯದಲ್ಲಿ ಏನೋ ಪುಟಾಣಿ ಚುಕ್ಕಿ ಚುಕ್ಕಿ ಹಾರದಂಗೆ ಹೋಗಿ ಹಂಗೆ ಬರದಂಗೆ ಆಗುತ್ತೆ ನೋಡಿ. ಅದು ನೆಲದನ್ನು ಮುಟ್ಟುತ್ತೆ, ಭೂಮಿಯನ್ನು ಮುಟ್ಟುತ್ತೆ. ಭೂಮಿ ಮುಟ್ಕೊಂಡಿರುತ್ತೆ, ಅದು ಟನ್ನುಗಟ್ಟಲೆ ಇರುತ್ತೆ ಭೂಮಿನಲ್ಲಿ. ಆ ಟೈಮಲ್ಲಿ ಯೋಗಕ್ಕೆ ಸಂಬಂಧಪಟ್ಟಿದ್ದ ಕೆಲಸಗಳು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದ ಕೆಲಸಗಳು ಏನೇ ಮಾಡಿದ್ರು ದೇಹದಲ್ಲಿ ಪರಿಮಳವಾಗಿ ಪ್ರಪಂಚ ಶಕ್ತಿ ನುಗ್ಗತ್ತೆ ಬ್ರಹ್ಮರಂಧ್ರದ ಮೂಲಕವಾಗಿ. ಧ್ಯಾನ ಮಾಡೋದೇ ಆಗಲಿ, ಪ್ರಾಣಾಯಾಮ ಮಾಡೋದೇ ಆಗಲಿ, ಈ ಥರದ ಆಧ್ಯಾತ್ಮದ ವಿಚಾರಗಳ ಬಗ್ಗೆ ನೀವೇನಾದ್ರು ಪ್ರಾಕ್ಟೀಸ್ ಮಾಡೋದೇ ಆಗಲಿ, ಈ ಬೆಳಗ್ಗೆ ಮತ್ತು ಸಂಜೆ ಟೈಮಲ್ಲಿ ನೀವು ಮಾಡಿದಾಗ ದೇಹಕ್ಕೆ ಹೆಚ್ಚು ಶಕ್ತಿ ಒಳಗೆ ಹರಿಯುತ್ತೆ. ಬೇರೆ ಟೈಮಲ್ಲಿ ಮಾಡಬಾರ್ದು ಅಂದರೆ ಮಾಡ್ಬೋದು, ಪರ್ಸೆಂಟೇಜ್ ಕಮ್ಮಿ ಇರುತ್ತೆ. ಇದು 100ಕ್ಕೆ 200-300% ದೇಹಕ್ಕೆ ಹೋದಾಗ ಅದು 100ಕ್ಕೆ 25-30-40% ಇರುತ್ತೆ. ಬೇರೆ ಟೈಮ್ 300ರಲ್ಲಿ 25 ಇರುತ್ತೆ. ಸೊ ಸ್ವಲ್ಪ ಶ್ರದ್ಧೆ ಕೊಟ್ಟು ನೀವು ಬೆಳಗ್ಗೆ ಬೇಗ ಎದ್ದು ಮಾಡ್ಬಿಡ್ಬೇಕಾದ್ರೆ ನಾನು ಮಲ್ಕೊಂಡಿದ್ದೆ ಮಾಡ್ಬೋದು. ನಾನು ನಿಮಗೆ ಹೇಳ್ಕೊಡ್ತೀನಿ ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಏನು ಮಾಡಬಾರ್ದು ಎಲ್ಲ ತಿಳಿಸ್ಕೊಡ್ತೀನಿ.